ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಡೆಲ್ಲಿ ಆರ್ಭಟಕ್ಕೆ ತತ್ತರಿಸಿತ್ತು ಗುಜರಾತ್ ಪಡೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸೃಷ್ಟಿಯಾಯಿತು ದೊಡ್ಡ ಇತಿಹಾಸ. ಸತತವಾಗಿ 4ನೇ ಬಾರಿಗೆ ಫೈನಲ್ ಏರಿದ ಡೆಲ್ಲಿ ಕ್ಯಾಪಿಟಲ್ಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ WPL ಗುಜರಾತ್ ಮತ್ತು ಡೆಲ್ಲಿ ನಡುವಿನ ಎಲಿಮಿನೇಟರ್ ಪಂದ್ಯ ಹೇಗಿತ್ತು ಗೊತ್ತಾ? ಇದೀಗ ಇದರೆಲ್ಲದರ ಬಗ್ಗೆ ತಿಳಿಸಿಕೊಡ್ತಾ ಹೋಗಿ, ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ಯಾರೇನು ನಮ್ಮ ಚಾನಲ್ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಫ್ರೆಂಡ್ಸ್, 2026ರ ಮೊದಲ ಮಹಿಳಾ ಪ್ರೀಮಿಯರ್ ಲೀಗ್ನ ಎಲಿಮಿನೇಟರ್ ಪಂದ್ಯವು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಜೈಂಟ್ಸ್ ನಡುವೆ ನಡೆದಿತ್ತು. ಈ ಎರಡು ತಂಡಗಳು ಇದುವರೆಗೂ ಪ್ರಶಸ್ತಿ ಗೆಲ್ಲದ ಕಾರಣ ಯಾವ ತಂಡವು ಫೈನಲ್ಗೆ ಏರಲಿದೆ ಎಂಬ ಕುತೂಹಲ ಮೂಡಿಸಿತ್ತು. ಅಂತಿಮವಾಗಿ ಡೆಲ್ಲಿ ತಂಡವು ಗುಜರಾತ್ ತಂಡದ ಮೊದಲ ಫೈನಲ್ ಕನಸನ್ನು ಭಗ್ನ ಮಾಡಿಸಿ ಸತತ 4ನೇ ಬಾರಿ ಫೈನಲ್ಗೆ ಏರಿದ ತಂಡವೆನಿಸಿಕೊಂಡಿದೆ. ಫ್ರೆಂಡ್ಸ್, ಟಾಸ್ ಹೊತ್ತು ಬ್ಯಾಟಿಂಗ್ಗೆ ಮಾಡಿದಂಥ ಗುಜರಾತ್ ತಂಡವು 160 ರನ್ ಕಲೆ ಹಾಕಿತ್ತು. ಈ ಗುರಿಯನ್ನು ಬೆನ್ನಟ್ಟಿದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೂ ಕೂಡ 26 ಎಸೆತಗಳು ಬಾಕಿರುವಂತೆ ಕೇವಲ 3 ವಿಕೆಟ್ ಕಳೆದುಕೊಂಡು ಜಯಬೇರಿಯಾಗಿ ಬೀರಿತು. ಇದೀಗ ಡೆಲ್ಲಿ ತಂಡವು ಫೈನಲ್ ಅಲ್ಲಿ RCB ತಂಡವನ್ನು ಎದುರಿಸಲಿದೆ. ಸ್ನೇಹಿತರೆ, ಮೊದಲ ಆವೃತ್ತಿಯಿಂದ ಫೈನಲ್ ಆಡುತ್ತಾ ಬಂದಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಈ ಸೀಸನ್ ಅಲ್ಲಿ ಕಳಪೆಯ ಪ್ರದರ್ಶನವನ್ನು ನೀಡಿತು. ಆರಂಭಿಕ ಪಂದ್ಯಗಳನ್ನು ಸೋಲುತ್ತಾ ಬಂದಂತ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಿಮವಾಗಿ ತನ್ನ 3ನೇ ಪಂದ್ಯದಲ್ಲಿ ಗೆಲುವಿನ ಖಾತೆಯನ್ನು ತೆರೆಯಿತು. ಜನಿಮರ ಕ್ಯಾಪ್ಟನ್ಸಿಯಲ್ಲಿ ಫ್ರಾಂಚೈಸಿ ಭರ್ಜರಿ ಕಂಬ್ಯಾಕ್ ಮಾಡುವುದರ ಮೂಲಕ ಎಲಿಮಿನೇಟರ್ ಪಂದ್ಯವನ್ನು ಗುಜರಾತ್ನ ಸೋಲಿಸುವ ಮೂಲಕ ಫೈನಲ್ಗೆ ಏರಿತು. ಜಮೀಮರ್ ಕ್ಯಾಪ್ಟನ್ಸಿ ಫ್ರಾಂಚೈಸಿ ಭರ್ಜರಿ ಕಂಬ್ಯಾಕ್ ಮಾಡಿ ಎಲಿಮಿನೇಟರ್ನಲ್ಲಿ ಸ್ಥಾನ ಪಡೆದುಕೊಂಡಿತ್ತು. ಆದರೆ ಎದುರಾಳಿ ತಂಡದ ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ ಲೀಗ್ ಹಂತದಲ್ಲಿ ಆಡಿದಂಥ 2 ಪಂದ್ಯಗಳನ್ನು 3 ರನ್ ಹಾಗೂ 4 ರನ್ಗಳ ಮೂಲಕ ಸೋತಿತ್ತು. ಎಲಿಮಿನೇಟರ್ ಪಂದ್ಯದಲ್ಲಿ ಡೆಲ್ಲಿ ಭರ್ಜರಿ ರಿವೆಂಜ್ ತಗೊಳ್ಳುವ ಮೂಲಕ ಜಯ ಸಾಧಿಸಿತು. ಇದುವರೆಗೂ ಡೆಲ್ಲಿ ಇಲ್ಲದ WPL ಫೈನಲ್ ಆಗಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ಗೆ ಬಂದಂತ ಗುಜರಾತ್ ತಂಡವು ನಿಗದಿತ 20 ಓವರ್ ನಷ್ಟಕ್ಕೆ 7 ವಿಕೆಟ್ ನಷ್ಟಕ್ಕೆ 168 ರನ್ಗಳು ಕಲೆ ಹಾಕಿತ್ತು. ಸ್ನೇಹಿತರೆ, ತಂಡದ ಪರ ಅನುಭವಿ ಆಟಗಾರ್ತಿಯಾದ ಬೆತ್ ಮುನಿ 62 ರನ್ ಬಾರಿಸಿ 150 ರನ್ ಗಡಿ ದಾಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ತಂಡ ಉತ್ತಮ ಆರಂಭವನ್ನು ಪಡೆದುಕೊಳ್ಳಲಿಲ್ಲ. ಅನುಭವಿ ಆಟಗಾರ್ತಿಯಾದ ಸೋಫಿ ಡಿವನ್ಸ್, ನಾಯಕ ಅಲೆನ್ಸಿ ಗಾರ್ಡನ್ ಅವರು ಸೇರಿ 4 ವಿಕೆಟ್ ಸೇರಿ 59 ರನ್ಗೆ ಪತನಗೊಂಡವು. ಆದರೂ ಹೋರಾಟ ಬಿಡದ ಬೆತ್ ಮುನಿ ಅರ್ಧ ಶತಕದ ಇನ್ನಿಂಗ್ಸ್ ಆಡುವ ಮೂಲಕ 35 ರನ್ಗಳ ಕಾಣಿಕೆ ನೀಡಿದರು. ಇತ್ತ ಡೆಲ್ಲಿ ತಂಡದ ಪರ ವೆಸ್ಟ್ ಇಂಡೀಸ್ ಆಲ್ರೌಂಡರ್ ಸೆಮ್ಲಿ 3 ವಿಕೆಟ್ ಹಾಗೂ ಭಾರತದ ಯುವ ಬೌಲರ್ ನಂದನಿ ಶರ್ಮಾ 2 ವಿಕೆಟ್ ಪಡೆದುಕೊಂಡರು. ಇನ್ನು ಈ ಗುರಿಯನ್ನು ಬೆನ್ನಟ್ಟಿದಂಥ ಡೆಲ್ಲಿ ತಂಡಕ್ಕೆ ಆರಂಭಿಕ ಜೋಡಿಗಳಾದ ಮತ್ತೊಮ್ಮೆ ಸ್ಫೋಟಕ ಆರಂಭವನ್ನು ನೀಡಿದರು. ಸ್ನೇಹಿತರೆ, ತಂಡದ ಫಲಿತಾಂಶವನ್ನು ಬಹುತೇಕ ಖಚಿತಪಡಿಸಿದರು. ಲಿಜರಿ ಹಾಗೂ ಸಫಾರಿ ವರ್ಮಾ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಕೇವಲ 7 ಓವರ್ಗಳಲ್ಲಿ 89 ರನ್ಗಳ ಪಾಲುದಾರಿಕೆಯನ್ನು ನೀಡಿದರು. ಸೇರಿದ್ದಾರೆ ಇದ್ಯಾಗೂ ವರ್ಮಾ ಅವರ 8ನೇ ಓವರ್ನಲ್ಲಿ 2 ಔಟ್ ಮಾಡುವ ಮೂಲಕ ಅಷ್ಟರಲ್ಲೇ ಆಗಲೇ ಡೆಲ್ಲಿ ತಂಡವು ಗೆಲುವಿನ ಪರ್ಸೆಂಟೇಜ್ ಖಚಿತವಾಗಿತ್ತು. ಅಲ್ಲಿಂದ ನಾಯಕಿ ಜಮೀನಾ ರಾಡ್ರಿಗಸ್ ಆಗಿ ಅನುಭವಿ ಆಟಗಾರ್ತಿ ಲಾಲಾ ಉಲ್ಫಾಟ್ 68 ರನ್ಗಳ ಪಾರ್ಟ್ನರ್ಶಿಪ್ ನೀಡಿ ತಂಡಕ್ಕೆ ಗೆಲುವು ತಂದುಕೊಟ್ಟರು. 16ನೇ ಓವರ್ನಲ್ಲಿ ಲಾಲಾ ಉಲ್ಫಾಟ್ ಭರ್ಜರಿ ಬೌಂಡರಿ ಬಾರಿಸುವ ಮೂಲಕ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು. ಪಂದ್ಯ ಗೆದ್ದಾದ ಬಳಿಕ ಫೈನಲ್ಗೆ ತಲುಪಿತು. ಫೈನಲ್ ಅಲ್ಲಿ RCB ವಿರುದ್ಧ ಆಡಲಿದೆ. ಸ್ನೇಹಿತರೆ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಫೈನಲ್ ಅಲ್ಲಿ RCB ವಿರುದ್ಧ ಆಡಲಿದೆ. ಸ್ನೇಹಿತರೆ, RCBಯು ಈ ಸೀಸನ್ ಅಲ್ಲಿ ಫೈನಲ್ ಗೆಲ್ಲುತ್ತಾ ಇಲ್ವಾ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಇದೇ ತರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂತ ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ.